ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ 2,000 ರೂಪಾಯಿನ ಅವ್ರಿಗೆ ಗೃಹಲಕ್ಷ್ಮಿಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಣ್ಣೀರು ಬರೋಂಥ ಕೆಲಸನೂ ಕೂಡ ಸರ್ಕಾರನೇ ಮಾಡ್ತಾ ಇದೆ. ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ. ಒಂದು ಕಡೆ ಏನಾಗಿತ್ತು, ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ, ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ದಾಸರಾಗ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕೋದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ನಾವು ಹೇಳಿ ಮನೆ ಸಭಾಧ್ಯಕ್ಷರೇ, ಇವರು ಸಣ್ಣ ಕಿರಾಣಿ, ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತಾರೆ. ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ. ನಂದು ಸರ್ಕಾರಕ್ಕೆ, ವಿಶೇಷ ಹಣಕಾಸು ಸಚಿವರಿಗೆ ನಂದೊಂದು ಸಜೆಷನ್. ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ, ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಡ್ತಾರೆ. ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕರ್ಸ್ ಪೊಲೀಸ್ ಕೊಟ್ಟಂಗೆ ಸಭಾಧ್ಯಕ್ಷರೇ, ಚಿಕ್ಕನಾಯಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ 771 ಕಡೆ ನಾವು ರೇಡ್ ಮಾಡಿದ್ದೀವಿ. 3 ವರ್ಷಗಳಲ್ಲಿ 51, 32, 34 ನಾವು ಕೇಸ್ ಹಾಕಿದ್ದೀವಿ. 15 ಈ ಪ್ರಕಾರ 4 ಪಾರ್ಟಿಯಲ್ಲಿ ಹಾಕ್ತೀವಿ. ಹೀಗೆ ಆವಾಗ ನಾವು ರೇಡ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ದೀವಿ. ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ. ಇನ್ನೂ ಕಠಿಣವಾಗಿ ಅದನ್ನು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲ, ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯದ ಅಬಕಾರಿ ಸಚಿವರೇ. ಈಗ ಏನಾಗಿದೆ, ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ, ಹೌದಾ? ಅಬಕಾರಿ ಇಲಾಖೆ ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಅಲ್ಲಿ ಹೇಳ್ತಾರೆ. ಇಷ್ಟನ್ನ ನೀವು ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು. ಹೀಗಾಗಿ ಹಳ್ಳಿಯಲ್ಲೂ ಮಾರ್ತಾ ಇದ್ದಾರೆ. ಈಗಿನ ಏನು SLC ಮಕ್ಕಳವರೆಗೂ ಕೂಡ ಕಾಲೇಜ್ ಫೀಲ್ಡ್, ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ದಯಮಾಡಿ ಏನಾರು ಒಂದು ತೀರ್ಮಾನ ತಗೊಳ್ಳಿ ಅಂತ ನಾನು. ಇಲ್ಲಿ ನಮ್ದೇನು ಟಾರ್ಗೆಟ್ ಇರುವುದಿಲ್ಲ. ಇದು ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಒಬ್ರು ಸಚಿವರು ಇಲ್ಲಿ ಏನ್ ಮಾಡ್ಬೇಕು ಸರ್? ಅಲ್ಲಿ ಡಿಮಾಂಡ್ ಇದೆ, ಟಾರ್ಗೆಟ್ ಕೊಟ್ಟಿದೀವಿ ಅಂತ ಹೇಳಿ ಈ ಸರಿ ಇವರು ಅಬಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ. 40,000 ಕೋಟಿ ಆಗಬೇಕು ಅಂತ ಹೇಳಿದ್ದಾರೆ. ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ 43,000 ಕೋಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಟಾರ್ಗೆಟ್ ಅವರು ರೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ರೈಡ್ ಮಾಡೋದು ನಾಮಕಾವಸ್ಥೆ. ರೈಡ್ ಮಾಡಿದಾಗ ಸಿಗ್ತದೆ, ಅದ್ರಲ್ಲಿ ಬ್ಯಾಚ್ ನಂಬರ್ ಇರ್ತದೆ. ಮಂತ್ರಿಗಳ ಕೂತ್ಕೊಂಡ್ರೆ 4 ಜನ 5 ಜನ ಹೇಗೆ ಹೇಳ್ಬೇಕು ನಾನು? ಟಾರ್ಗೆಟ್ ಇಲ್ಲ, ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಷ್ಟು ಲಕ್ಷ, ಇಷ್ಟು ಕೋಟಿ ಬರ್ಬೋದು ನಿರೀಕ್ಷೆ ಇದೆ. ಯಾರಿಗೆ ಟಾರ್ಗೆಟ್ ಮಾಡಿ ಸ್ವಾಮಿ ನಿಮ್ಗೆ ಕುಡಿಯತ್ತೇಳಿ ನೀವು ಕುಡಿತೀರಾ? ಒಂದು ಗುಜರಾತ್ ಬಂದ್ ಹೈ ಬಹುತ್ ಮಿಲ್ತಾ ಹೈ ಕಿರಾಣಿ ಅಂಗಡಿಯಲ್ಲಿ. ಎಲ್ಲಾ ಕಡೆ ಇದು ನಡೀತಿರ್ತೈತಿ. ನಾವು ರೇಡ್ ಮಾಡ್ತಾ ಇದೀವಿ, ಕಂಟ್ರೋಲ್ ಮಾಡ್ತಿದೀವಿ, ಇನ್ನೂ ಕಠಿಣ ಕ್ರಮ ತಗೊಳ್ತೀವಿ.